ಮತ್ತು ಮುದ್ದೆಬೇಳಿಗೆ ತಂಡ. ಗುರು ಸರ್, ಮುದ್ದೆಬೇಳಿಗೆ ತಂಡಕ್ಕೆ ಕಾಲ್ ಮಾಡಿ ಅವ್ರಿಗೆ. ಬೆಂಕಿ ಅವರು ಏನ್ ಮಾಡ್ತಾರಂತ ನೋಡ್ಬೇಕು. ಬೆಂಕಿ ಅವರು ಒಂದ್ ರೈಟ್ ಪಾಯಿಂಟ್ ತಂದ್ರೆ ನಾವು 500 ರೂಪಾಯಿ ಯಾರು ಮಾಡಲಾಗುತ್ತದೆ. ರೈಡರ್ ಹುಸೇನ್ ಅಣ್ಣ ಅವರು ಮಾಜಿ ಆಟಗಾರರು, ಅವ್ರ ಜೊತೆ ತಾರ ಅಣ್ಣವರೆಲ್ಲ ಎಲ್ಲ ಮಾಜಿ. ಹುಸೇನ್ ಅಣ್ಣ, ತಾರು ಅಣ್ಣ ಎಲ್ಲ ಮಾಜಿ ಆಟಗಾರರು, ಬಸೀರ್ ಅಣ್ಣ ಎಲ್ಲ ಮಾಜಿ ಆಟಗಾರರು. ಇವಾಗ ಮದುವೆ ಆಗ್ಯದಂತ ಸುಮ್ಮನಾಗಿದ್ದಾರೆ, ಆದ್ರೂ ಹುಮ್ಮಸ್ ಕಡಿಮೆ ಆಗಿಲ್ಲ. ಇನ್ನ ಮನಸ್ಸಿನಲ್ಲಿ ಬಹಳ ಇದೆ. ನೀವು ಅವರಿಂದ ಇದೆ. ಈಗ ವೀಕ್ಷಣೆಗಳನ್ನು ನಮ್ಮ ಸುರೇಶ್ರವರು ಕೇಳಿಕೊಳ್ತೇವೆ. ಇದೀಗ ಮಕ್ಕಳ ತಂಡದ ಆಟಗಾರರಿಂದ ರೈಡರ್ ರಾಯಚೂರು ವರ್ಸಸ್ ಮಂಕಳ ಕಿಕ್ ಮಾಡಲು ಪ್ರಯತ್ನಿಸಿದ್ದಾರೆ ಮಕ್ಕಳ ತಂಡದವರು. ಇಲ್ಲಿ ರಾಯಚೂರು ಆಟಗಾರರಿಂದ ರನ್ನಿಂಗ್ ಕಿಕ್ ಸಕ್ಸಸ್ ಆಗಿದೆ. 1 ಪಾಯಿಂಟ್ ರಾಯಚೂರು ತಂಡಕ್ಕೆ. ಮುಂದಿನ ರೈಡ್ ಬಂಕಲ್ಗ ತಂಡದ ಆಟಗಾರರಿಂದ ಉತ್ತಮ ರೈಡರ್ ಬಂಕಲ್ಗ ತಂಡದವರು ಜರ್ಸಿ ನಂಬರ್ 3 ಕಿಕ್ ಮಾಡಲು ಪ್ರಯತ್ನಿಸಿದ್ದಾರೆ. ತುಂಬಾ ಸಮಯ ತೆಗೆದುಕೊಳ್ತಾ ಇದ್ದಾರೆ ರೈಡರ್ ಜರ್ಸಿ ನಂಬರ್ 3. ಅಂಕ ತರ್ತಾರ ನೋಡೋಣ. ಇಲ್ಲ. ಮುಂದಿನ ರೈಡ್ ರಾಯಚೂರು ತಂಡದ ಜರ್ಸಿ ನಂಬರ್ 5 ಆಟಗಾರ ತುಂಬಾ ಚಾಣಾಕ್ಷರ ರೈಡರ್. ಇಲ್ಲಿ ಟಚ್ ಮಾಡಲು ಪ್ರಯತ್ನ, ಯಾವುದೇ ಅಂಕ ಇಲ್ಲ. ರೈಡ್ ಯಶಸ್ವಿ ಆಗಲಿಲ್ಲ. ಜರ್ಸಿ ನಂಬರ್ 7 ಶರಣು. ಎಸ್, ಕೊನೆಯ ಕ್ಷಣದಲ್ಲಿ ಶರಣು ಅವರು ಔಟ್ ಆಗಿದ್ದಾರೆ. ರೈಡ್ ಯಶಸ್ವಿ ಆಗಲಿಲ್ಲ. ಒಳ್ಳೆಯ ಪ್ರಯತ್ನ ಶರಣು ಅವರಿಂದ. ಮುಂದಿನ ರೈಡ್ ರಾಯಚೂರು ತಂಡದ ಅಶಾನುಭಾವು ಬಾಹುಬಲಿ ಅಂತ ಹೆಸರಾಗಿರ್ತಕ್ಕಂಥ ಇಲ್ಲಿ ಮತ್ತೊಂದು ಪಾಯಿಂಟ್ ರಾಯಚೂರು ತಂಡಕ್ಕೆ. ಜರ್ಸಿ ನಂಬರ್ 2 ನೋಡಕ್ ಸೇಮ್ ಬಾಹುಬಲಿ ತರ ಕಾಣ್ತಾರ. ಮತ್ತೊಮ್ಮೆ ಜರ್ಸಿ ನಂಬರ್ 3 ರೈಡರ್ ಬಂಕಲ್ಗ. ಸತತ ಪ್ರಯತ್ನ, ಇಲ್ಲಿ ಟ್ಯಾಕಲ್ ಮಾಡಲಾಗಿದೆ. ಮತ್ತೊಂದು ಅಂಕ ರಾಯಚೂರು ತಂಡಕ್ಕೆ. ಇಲ್ಲಿ ಬಂಕಲ್ಗ ತಂಡ ಮೊದಲನೇ ಅವಧಿಯಲ್ಲಿ ಆಲ್ ಔಟ್ ಆಗಿದೆ. ಮೊದಲನೇ ಅವಧಿಯಲ್ಲಿ ಇನ್ನೂ ಟೈಮ್ ಇದೆ. ನೆಕ್ಸ್ಟ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಈಶಾಂಜನೆ ಹೊಸೂರು ಮತ್ತು ನಂಬರ್ 33 ಔಟ್. ಮುದ್ದೆಬೇಳಿಗೆ ತಂಡ. ಈ ಎರಡು ತಂಡಗಳು ವಾರ್ಮ್ ಅಪ್ ಮಾಡ್ತಾ ಇರಬೇಕು. ಬೇಗ ಇದಾದ್ರಿಂದ ಫಸ್ಟ್ ಸೆಮಿಫೈನಲ್ ಮ್ಯಾಚ್. ಜರ್ಸಿ ನಂಬರ್ 10 ರೈಡ್ ಮಾಡ್ತಾ ಇದ್ದಾರೆ. ನೋಡೋಣ, ಹೊಸ ಆಟಗಾರರಾಗಿ ತಂಡ ಸೇರ್ಕೊಂಡಿದ್ದಾರೆ. ಇಲ್ಲಿ ಟ್ಯಾಕಲ್ ಮಾಡಲಾಗಿದೆ ರಾಯಚೂರು ತಂಡದಿಂದ. ರಾಯಚೂರು ತಂಡದವರು ಬಲಿಷ್ಠ ಆಟಗಾರರು. ರೈಡ್ ಹಾಗೂ ಡಿಫೆಂಡ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ರಾಯಚೂರು ತಂಡದವರು.
ಮುಂದಿನ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಇರೋದು. ಇಲ್ಲಿ ರಾಯಚೂರು ತಂಡದ ರೈಡರ್ ಇಲ್ಲಿ ಟ್ಯಾಕಲ್ ಮಾಡಲು ಪ್ರಯತ್ನಿಸಿದರು, ಆದರೆ ಸಕ್ಸೆಸ್ ಆಗಲಿಲ್ಲ ನಮ್ಮ ಬೆಂಕಿ ಮಹೇಶ್. ರಾಯಚೂರು ತಂಡಕ್ಕೆ ಮತ್ತೊಂದು ಅಂಕ. ಮತ್ತೊಮ್ಮೆ ಜರ್ಸಿ ನಂಬರ್ 3 ರೈಡ್ನಲ್ಲಿ ಕಿಕ್ ಮಾಡಲು ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿದೆ. ಬಂಗಾಳ ತಂಡಕ್ಕೆ ಒಂದು ಅಂಕ. ಈಗ ಮೊದಲನೇ ಅವಧಿ ಮುಕ್ತಾಯ. ಕೋಡ್ ಚೇಂಜ್. ಮೊದಲನೇ ಒಂದು ಅವಧಿಯಲ್ಲಿ ರಾಯಚೂರು ತಂಡ ಅಂಕದಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಈಗ ಎರಡನೇ ಅವಧಿ ಪ್ರಾರಂಭ. ರಾಯಚೂರು ತಂಡದಿಂದ ಈ ಒಂದು ಅವಧಿಯ ಮೊದಲ ರೈಡ್ ಜರ್ಸಿ ನಂಬರ್ 2 ಬಾಹುಬಲಿ ಆಫ್ ರಾಯಚೂರು ತಂಡದ ಪರವಾಗಿ ಅತಿ ಹೆಚ್ಚು ರೈಡ್ ಸಕ್ಸೆಸ್ ಮಾಡಿರ್ತಕ್ಕಂಥ ಆಟಗಾರ, ಅತಿ ಹೆಚ್ಚು ರೈಟ್ ಪಾಯಿಂಟ್ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಇಲ್ಲಿ ರೈಟ್ ಪಾಯಿಂಟ್ ಸಿಕ್ಕಿದಿನ ಅಥವಾ ಇಲ್ಲ ನೋಡೋಣ. ಇಲ್ಲ. ಸೊ ಮುಂದಿನ ರೈಡ್ ಬಕ್ಕಲ್ಗ ತಂಡದ ಜರ್ಸಿ ನಂಬರ್ 3 ಅವರಿಗೆ ಈ ಒಂದು ಮ್ಯಾಚ್ ಅಲ್ಲಿ ಸತತ ಪ್ರಯತ್ನ ಆದರೂ ರೈಟ್ ಪಾಯಿಂಟ್ ಸಿಗ್ತಾ ಇಲ್ಲ. ಕೇವಲ 1 ಪಾಯಿಂಟ್ ತಗೊಂಡಿದ್ದಾರೆ. ಕಿಕ್ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ನೋಡೋಣ ಈ ರೈಡ್ ಅಲ್ಲಾದರೂ ಒಂದು ಸೂಪರ್ ರೈಡ್ ಮಾಡ್ತಾರ ಅಂತ ಹೇಳಿ ಕೂತ್ಕೊಳ್ಳೋಣ. ಇಲ್ಲಿ ಟ್ಯಾಕಲ್ ಮಾಡಲಾಗಿದೆ. ರಾಯಚೂರು ತಂಡಕ್ಕೆ 1 ಅಂಕ. ಜರ್ಸಿ ನಂಬರ್ 11 ರಾಯಚೂರು ತಂಡದ ಆಟಗಾರರಿಂದ ರೈಟ್. ಮುಂದಿನ ಮ್ಯಾಚ್ ಮೊದಲ ಸೆಮಿಫೈನಲ್ ಈಶಾಂಜನೇಯ ಎ ಹಾಗೂ ಮುದ್ದೇಬಿಹಾಳ ಎ ತಂಡ. ರೋಮಾಂಚನ ಮ್ಯಾಚ್ ಆಗ್ತಕ್ಕಂಥ ಒಂದು ಸಮಯ. ಮುಂದಿನ ಮ್ಯಾಚಿಗಾಗಿ ನಾವೆಲ್ಲರೂ ಕುತೂಹಲ ಆಗಿವಿ. ಮುಂದಿನ ರೈಡ್ ನಮ್ಮ ಬಂಗಲ್ಗ ಶರಣಣ್ಣ ಅವರು ಈ ಒಂದು ಕಿಕ್ ಮಾಡಿದ್ರು, ಟಚ್ ಆಗಿಲ್ಲ ಅನ್ಸುತ್ತೆ. ನೋಡೋಣ. ಶರಣಣ್ಣ ಅವರ ಕಾಲ್ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಬಂದ್ರು. ಬೋನಸ್ ಪ್ಲಸ್ 1 ಪಾಯಿಂಟ್. ರೈಡರ್ ಔಟ್. ರೈಡರ್ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಬೋನಸ್ ಪ್ಲಸ್ 1 ಪಾಯಿಂಟ್. ಅಂಪರ್ ನಿರ್ಣಯ ಅಂತಿಮ ನಿರ್ಣಯ. ದಯಮಾಡಿ ವಾದ ಮಾಡಬಾರ್ದು. ಅಂಪರ್ ನಿರ್ಣಯವೇ ಅಂತಿಮ ನಿರ್ಣಯ. ಇಲ್ಲಿ ಬೋನಸ್ ಪಾಯಿಂಟ್ 1 ಪಾಯಿಂಟ್ ಮಕ್ಕಳಿಗ ತಂಡಕ್ಕೆ. ಶರಣ ಅವರು ಜರ್ಸಿ ನಂಬರ್ 5 ರಾಯಚೂರು ತಂಡದ ಆಟಗಾರರಿಂದ ರೈಡಿಂಗ್. ತುಂಬಾ ಕುತೂಹಲಕಾರಿ ಮ್ಯಾಚ್ ಆಗ್ತಕ್ಕಂಥ ಸಮಯ ಇದು. ಎರಡು ತಂಡದವರು ಉತ್ತಮ ರೈಡಿಂಗ್ ಆಗಿ ಡಿಫೆಂಡಿಂಗ್ ನಲ್ಲಿ ಯಶಸ್ವಿ ಸಾಧಿಸಲು ಕುತೂಹಲ. ಟಚ್ ಪಾಯಿಂಟ್ ಆಗಿದೆ. ರಾಯಚೂರು ತಂಡಕ್ಕೆ 1 ಅಂಕ. ಶರಣ ಅವರು ಮತ್ತೊಮ್ಮೆ ರೈಡಿಂಗ್. ಸೂಪರ್ ರೈಡ್ ಮಾಡಿದ್ರೆ ಜಗನ್ನಾಥ್ ಸರ್ ಇವರಿಂದ 110 ರೂಪಾಯಿ ನೀಡಲಾಗೋದು. 200 ರೂಪಾಯಿ ನೀಡ್ತಾ ಇದ್ದಾರೆ ಸರ್ ಅವರು. ಇಲ್ಲಿ ಬಟ್ ಸಾಧ್ಯ ಆಗಲಿಲ್ಲ. ಸೊ ಟ್ಯಾಕಲ್ ಆದರು ಶರಣ ಅವರು. ವೆಲ್ ರೈಡಿಂಗ್ ಶರಣ ಅವರೇ. ಮುಂದಿನ ರೈಡಿಂಗ್ ಜರ್ಸಿ ನಂಬರ್ 5. ಬೆಂಕಿ ಅವರು ಟ್ಯಾಕಲ್ ಮಾಡಲು ಪ್ರಯತ್ನಿಸಿದ್ರು, ಆಗಿಲ್ಲ. 2 ಪಾಯಿಂಟ್ ರಾಯಚೂರು ತಂಡಕ್ಕೆ. ನೆಕ್ಸ್ಟ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಈಶಾಂಜನೇಯ ಹೊಸೂರು ಮತ್ತು ಮುದ್ದೇಬಿಹಾಳ ಎ ತಂಡ. ಎರಡು ತಂಡದವರು ವಾರ್ಮ್ ಅಪ್ ಮಾಡಿ ಬೇಗ ಅಂಗಣಕ್ಕೆ ಬರಬೇಕು. ಆದ ನಂತರ ಮುಂದಿನ ಮ್ಯಾಚ್ ಖಂಡಿತ ರೋಮಾಂಚನಕಾರಿ ಮ್ಯಾಚ್ ಆಗುತ್ತು. ಇಲ್ಲಿ 11 ನಂಬರ್ ಜರ್ಸಿ ನಂಬರ್ ರೈಡಿಂಗ್ ನಲ್ಲಿ ಅಂಪರ್ ಸಿಗ್ನಲ್ ಕೊಟ್ಟಿರಲಿಲ್ಲ. ವಿಸಿಲ್ ಅನ್ನು ಗಮನಿಸಬೇಕು. ಮುಂದಿನ ಮ್ಯಾಚ್ ಈಶಾಂಜನೇಯ ಎ ಹಾಗೂ ಮುದ್ದೇಬಿಹಾಳ ಎ ಮೊದಲ ಸೆಮಿಫೈನಲ್ ಮ್ಯಾಚ್. ಇಲ್ಲಿ 1 ಟಚ್ ಪಾಯಿಂಟ್. 0-7 ಔಟ್. ಮುಂದಿನ ರೈಡ್ನಲ್ಲಿ ಬಂಗಲ್ಗ ತಂಡದ ಜರ್ಸಿ ನಂಬರ್ 3 ಮತ್ತೊಮ್ಮೆ ರೈಡಿನಲ್ಲಿ. ಈ ರೈಡಿನಲ್ಲಿ
ಸಕ್ಸಸ್ ಸಿಗ್ತದೆ ಅಂತ ನೋಡೋಣ. ತುಂಬಾ ಪ್ರಯತ್ನಿಸುತ್ತಿದ್ದಾರೆ ಜರ್ಸಿ ನಂಬರ್ 3 ಆಟಗಾರ. ಸೊ ಅಲ್ಲಿ ಸೆಲ್ಫ್ ಔಟ್ ಆದ್ರೂ ಅನ್ಸುತ್ತೆ. ರೈಡರ್ ಔಟ್. ಸೊ ಇಲ್ಲಿಗೆ ಪಂದ್ಯ ಮುಕ್ತಾಯ ಆಯಿತು. ಸೊ ರಾಯಚೂರು ಆನ್ ದ ಮ್ಯಾಚ್. ಮುಂದಿನ ಮ್ಯಾಚ್ ಅತ್ಯಂತ ಕುತೂಹಲಕಾರಿ ಮ್ಯಾಚ್, ಮೊದಲ ಸೆಮಿಫೈನಲ್ ನಮ್ಮ ಈಶಾನ್ಯ